ಬಳ್ಳಾರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಎಂಟ್ರಿ. ರೆಡ್ಡಿ ರಾಮುಲುಗೆ ಫೋನ್ ಮಾಡಿದ ಎಚ್.ಡಿ. ದೇವೇಗೌಡರು. ಫೋನ್ ಮಾಡಿ ರೆಡ್ಡಿಗೆ ಧೈರ್ಯ ತುಂಬಿದ ಮಾಜಿ ಪ್ರಧಾನಿಗಳು. ರೆಡ್ಡಿ ಪರ ನಿಂತು ಸಿದ್ದರಾಮಯ್ಯಗೆ ಗುರಿ ಇಟ್ಟ ದೇವೇಗೌಡರು. ಫೋನಲ್ಲಿ ಸಿದ್ದರಾಮಯ್ಯ ವಿರುದ್ಧ ರೇಗಾಡಿದ್ರಂತೆ ಎಚ್.ಡಿ. ದೇವೇಗೌಡರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಅಧೋಗತಿಯಾಗಿದೆ. ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ, ಗ್ಯಾರಂಟಿ ಇಲ್ಲ. ಈ ಮೂಲಕ ಗುರು ಶಿಷ್ಯರ ಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ ಎಚ್.ಡಿ. ದೇವೇಗೌಡರು. ಬಳ್ಳಾರಿ ಬ್ಯಾನರ್ ಗಲಾಟೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಒಂದು ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನಿಗೆ ಗುಂಡು ತಾಗಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಳ್ಳಾರಿ ಕದನಕ್ಕೆ ದೇವೇಗೌಡರ ಎಂಟ್ರಿ ಆಗಿದೆ. ರೆಡ್ಡಿ ರಾಮುಲುಗೆ ಫೋನ್ ಮಾಡಿ ಎಚ್.ಡಿ. ದೇವೇಗೌಡರು ಧೈರ್ಯ ತುಂಬಿದ್ದಾರೆ. ರೆಡ್ಡಿ ಪರ ನಿಂತಿದ್ದಾರೆ. ರೆಡ್ಡಿಗೆ ಧೈರ್ಯವಾಗಿರಿ ಅಂತ ಮಾತುಗಳನ್ನ ಹೇಳಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯಗೆ ಗುರಿ ಇಟ್ಟಿದ್ದಾರೆ. ಫೋನಲ್ಲೇ ಸಿದ್ದರಾಮಯ್ಯ ವಿರುದ್ಧ ರೇಗಾಡ್ಬಿಟ್ಟಿದ್ದಾರಂತೆ ಮಾಜಿ ಪ್ರಧಾನಿ ದೇವೇಗೌಡರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಅಧೋಗತಿಯಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋರೇ ಇಲ್ಲ. ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ, ಗ್ಯಾರಂಟಿ ಇಲ್ಲ. ಯಾರೇ ಸತ್ರು ಕೂಡ ಈ ಸರ್ಕಾರ ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯರ ವಿರುದ್ಧ ದೇವೇಗೌಡರು ಫೋನ್ನಲ್ಲೇ ರೇಗಾಡ್ಬಿಟ್ಟಿದ್ದಾರಂತೆ. ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆನೇ ಇಲ್ಲ. ಈ ಮೂಲಕ ಗುರು ಶಿಷ್ಯರ ಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ. ಗುರು ಶಿಷ್ಯರು ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಹಾಗೂ ದೇವೇಗೌಡರು. ಈ ಹಿಂದೆ ದೇವೇಗೌಡರ ಶಿಷ್ಯರಾಗಿದ್ರು ಸಿಎಂ ಸಿದ್ದರಾಮಯ್ಯನವರು. ಈಗ ತದ್ವಿರುದ್ಧವಾಗಿ ಬದ್ಧ ವೈರಿಗಳಂತೆ ಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ ಎಚ್.ಡಿ. ದೇವೇಗೌಡರು. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.